ನಿಮಗೆ ಬರ್ಲಿಕ್ಕೆ ಸಾಧ್ಯ ಉಂಟಾ? ಹೋಗ್ಲಿಕ್ಕೆ 1 ಗಂಟೆ, ಅಲ್ಲಿ 1 ಗಂಟೆ. ನಾನು ಐ ವಿಲ್ ಟೇಕ್ ಯು 4 or 5 ಪೀಪಲ್. ಮೊದಲೇ ಹೇಗಿದ್ದಿದ್ರಲ್ಲ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ತುಂಡಾಗೋದು ನೋಡೋದು. ಆಮೇಲೆ ಬರ್ಲಿಕ್ಕೆ 1 ಗಂಟೆ ಆಗ್ತದಾ? ಈಗ ನೀವು ಇಮಿಡಿಯೇಟ್ಲಿ ಕಾಫಿ ಚಹಾ ಮಾಡಿ ಮತ್ತೆ ಬ್ರೆಡ್ ಬಟರ್ ಅದೆಲ್ಲ ಉಂಟಲ್ಲ, ರವೆ ಇಡ್ಲಿ ಮಾಡಬೇಕಾ? ನಾವು ಮಾಡಿ ತೋರಿಸ್ತೇನೆ, ಬೇಗ ಆಗ್ತದೆ ಅದು. ರವಾ ಇಡ್ಲಿ ಫರಸ್ ನಮಗೊಂದು 3-4 ಇದ್ರೆ ಸಾಕಲ್ಲ ಅಲ್ಲ. ಅದೆಲ್ಲ ಇವನು ಕ್ಯಾಶ್ಯೂ ಹಾಕ್ತಾರೆ ಅದಕ್ಕೆ ವಾಟ್ ಈಸ್ ವಾಂಟೆಡ್ ಇಸ್ ಸಮ್ ಗುಡ್ ಕರ್ಡ್ಸ್ ಅಥವಾ ಹುಳಿ ಮಜ್ಜಿಗೆ ಪ್ಲಸ್ ಕೊತ್ತಂಬರಿ ಸೊಪ್ಪು ಅಷ್ಟೇ. ಸ್ವಲ್ಪ ದಪ್ಪ ಆಗ್ತಿದೆ ಇನ್ನು ಹೇಗಂತ ಅದು ಹೇಳ್ತಾರೆ. ಇನ್ಸ್ಟ್ರಕ್ಷನ್ ಪ್ರಕಾರ ಸ್ವಲ್ಪ ಕರ್ಡ್ಸ್ ಮತ್ತು ಕೊತ್ತಂಬರಿ ಸೊಪ್ಪು ಅದೆರಡು ಹಾಕಿದೆ. 3 ಹಾಕೋದು 2 ಮಿನಿಟ್ ಬಿಡಬೇಕಾಗ್ತದೆ. 2 ಮಿನಿಟ್ ಹೆಚ್ಚಾಗಿ ಇನ್ನು ಅದರಲ್ಲಿ ಹಾಕಿ ಇದು ಮಾಡಿಬಿಡ್ತೀವಿ. ಸರಿ, ನಾನು ಬೆಳಿಗ್ಗೆ ಹೋಗ್ತೇನೆ, ಬಟ್ ಐ ವಿಲ್ ಟ್ರೈ ಅಂಡ್ ಅರೇಂಜ್ ಎ ಕಾರ್ ಸೊ ದಟ್ ಇಟ್ ಕ್ಯಾನ್ ಪಿಕ್ ಅಪ್ ಯು ಪೀಪಲ್ ಆ್ಯಂಡ್ ಕಮ್ ಟು ಮೀ. ಅದನ್ನ ಅರೇಂಜ್ ಮಾಡಬೇಕು. 1 hour ಟ್ರಾವೆಲ್ ತೊಗೊಳ್ಬೋದಾ? ತುಂಬ ಕಷ್ಟ ಆದರೆ ಬೇಡ, ಬಟ್ ಇಫ್ ಇಟ್ ಈಸ್ ಪಾಸಿಬಲ್ ಬನ್ನಿ ಸ್ವಲ್ಪ ಶೂಟಿಂಗ್ ಮಾಡುವ ಅಂತೇಳಿ. ಹೌದಾ? ಸರಿ ಸರಿ, ಒಂದು 5 ನಿಮಿಷ ಆದ್ಮೇಲೆ ಫೋನ್ ಮಾಡಿ. ಹಾಂ, ಅಲ್ಲ ಅಗ್ರಿ ಆದರೆ ಕಾರ್ ಆದರೆ ಫಿಕ್ಸ್ ಮಾಡಿ. ಅಲ್ಲಲ್ಲ, ಇವಾಗ 5 ಮಿನಿಟ್ಸ್ ಆದ್ಮೇಲೆ ಮಾಡ್ತಾರೆ. ಈಗ ಸಿಕ್ಕಲ್ಲ ಅದೇ ಪಾಯ್ಕನೆ ಹೋಗೋದು. ಅದರಿಂದ ಆ್ಯಪ್ಸಸ್ ಏನೋ ಆಗಿದೆ ಅಂತ ಇದರಲ್ಲಿ ಬ್ಯಾಂಡೇಜ್ ಎಲ್ಲ ಕಟ್ಟಿದೆ. ಹಾಂ, ಹಾಂ. I'm trying to arrange these 4 brothers and sisters to come there. एक को फ़ोन कर रहा हूँ. My father's younger brother lives in Manipal. My father's elder brother lives here only. Father's sister also lives here only. Afternoon ko we are all gathering together, hopefully. And those people who at one point of time fought probably come together to see the destruction of their house. ಹೌದಾ? ಯಾವ ಹೋಟೆಲ್ ಹೇಳಿ? ಹೋಟೆಲ್ ಸತ್ಕಾರ. ಹಾಗಾದ್ರೆ ನೀವೇ ಮಾಡ್ತೀರಾ? ಬಿನ್ ಲಾಡೆನ್ ಅನ್ನು ಭೇಟಿಯಾಡಲು ಅಫ್ಘಾನಿಸ್ತಾನ ಸೇರಿದಂತೆ ಲಾಡೆನ್ನ ಅಡಗುತಾಣಗಳಾದ ಮಧ್ಯ ಏಷ್ಯಾದ ಅನೇಕ ದೇಶಗಳು ಅಮೆರಿಕ ಹಾಗೂ ಬ್ರಿಟನ್ನಿನ ವಿಶೇಷ ಕಾರ್ಯಪಡೆಗಳು ಕಾರ್ಯಾಚರಣೆ ಆರಂಭಿಸಿವೆ ಎಂದು CNN ಸುದ್ದಿ ವರದಿಗಳನ್ನು लड़ाई शुरू हो गई। ತೀವ್ರ ಕಾರ್ಯಾಚರಣೆ ನಡೆಸಿವೆ. You started yet? They have started? ಜಂಟಿ ಕಾರ್ಯಾಚರಣೆ ಕುರಿತು ಮಹತ್ವದ ಮಾತುಕತೆ ನಡೆಸಿದ ನಂತರ ಸರ್ಕಾರದ ಜೊತೆ ಎಲ್ಲ ರೀತಿಯ ಸಂಧಾನಕ್ಕೆ ತೆರೆ ಎಳೆದಿರುವುದಾಗಿ ಘೋಷಿಸಿದರು. ಪಾಕಿಸ್ತಾನ ಒಳಗೆ ಹೋಗಿ ಆಯ್ತಾ? ನಮಗೆ ಗೊತ್ತಿಲ್ಲ, ನ್ಯೂಸ್ ಇದು ಮಾಡುವಾಗ ಸಂಜೆ 6:30ಕ್ಕೆ ಹಾರಟ ಮುಂದುವರೆದಿದೆ. ಪಾಕಿಸ್ತಾನದ ಗಡಿಭಾಗದಲ್ಲಿ ಭಯೋತ್ಪಾದನೆಗೆ ಬೆಂಬಲ ನೀಡುವುದನ್ನು ಬಿಡಬೇಕೆಂದು ಪ್ರಧಾನಿ ವಾಜಪೇಯಿ ಒತ್ತಿ ಹೇಳಿದ್ದಾರೆ. झगड़ा शुरू हो गया। ಯಾರ ಮನೆ ಹೆಂಗೆ ಸಿಕ್ಕಿದ್ದಂತ ಹೇಳ್ತೀರಾ? ನಮಗೆ ಸಿಕ್ಕಿದ್ದು ನಮ್ಮ ಮದರ್ಸ್ ಫಾದರ್ ಇದ್ದಾರೆ, ಸೀತಾರಾಮ್ ಶೆಕ್ಕರ್, ನಿಮ್ಗೆ ಗೊತ್ತಿಲ್ಲ. ಅದು ಅದರ್ವೈಸು ಹೇಗೆ ಬರೋದು, ನಮ್ಮ ತಾಯಿಗೆ ಬರಬೇಕು ಪ್ರಾಪರ್ಟಿ. ಬಿಕಾಸ್ ಮದರ್ ವಾಸ್ ಅಲೋನ್, ಒಂದೇ ಡಾಟರ್ ಮಾತ್ರ ಅದು. ಗೊತ್ತಾಯ್ತಾ? ಅವ ಏನು ಮಾಡಿದ್ದು ಆ ಟೈಮಲ್ಲಿ 45ನಲ್ಲಿ ಡ್ಯೂ ಟು ಸಮ್ ರೀಸನ್ ಸೆಟಲ್ಮೆಂಟ್ ಡೀಡ್ ಅಂತ ಮಾಡಿ 4 ಜನ ಗಂಡು ಮಕ್ಕಳಿಗೆ ಅಂತ ಮಾಡಿದರು. ಆವಾಗ ಡಾಟರ್ಸಿಗೆಲ್ಲ ಇದಿಲ್ಲ, ರೈಟ್ ಟು ಪ್ರಾಪರ್ಟಿ ಇಲ್ಲ. ಆ ಇದರಲ್ಲಿ ಒಂದು ಒನ್ ಆಫ್ ದಿ ಫಸ್ಟ್ ಆಫ್ಟರ್ 4 ಬ್ರದರ್ಸ್ ಫಸ್ಟ್ ವಾಸ್ ಸದಾನಂದ ರಾವ್ ಅಲ್ಲ, ಅವರೆಲ್ಲ ಜಯಲಕ್ಷ್ಮಿ ಕೊಟ್ಟರು ಎಂಟೈರ್ ಪ್ರಾಪರ್ಟಿ. ಸೊ ಜಯಲಕ್ಷ್ಮಿ ರಿಪ್ಲೇಸ್ ಸದಾನಂದ ರಾವ್ ಆ್ಯಂಡ್ ವಿ 3 others.
So according to records, we are the 4 owners now. ಹೌದಾನೆ ಬೇಗ ಟ್ರೈನ್ ಬೇಗ ಹೋದೊಳ್ಳೆ 5:30ಗೆ ಮುಲ್ಪ. ಭಾರಿ ಬೇಗ ಬೇಗ ಬರ್ತಂದ್ರೆ ಖುಷಿ ಏನಯ್ಯ ಅದು 1 ಗಂಟೆಗೂ ಮಧ್ಯಾಹ್ನ ಮಿತ್ತು 2:30 ಗಂಟೆಗೂ ಈಗ ಫೋನ್ ಹಾಕ್ಬಿಟ್ಟು ನಾನು ಹೋಗಿ ಬರ್ತೀನಿ. ಒಂದು ಫೋಟೋ ಆವಟ್ಟೆ ಅದು ಮಿಯರ್ ಮನೆ ಉಂಟಲ್ಲ ಮೊದಲು ಎಷ್ಟು ದೊಡ್ಡದಿದ್ದಿತ್ತು ಸ್ವಲ್ಪ ಹೇಳ್ತೀರಾ? ಅದೀಗ ತುಂಬ ಉಂಟಲ್ಲ ಮಾರಾಯ. ವೆಸ್ಟಿಂದ ಶುರು ಮಾಡ್ತೇನೆ. ಹಾಂ ಅದೀಗ ಬಿದ್ದೋದು ಹಾಂ ವೆಸ್ಟರ್ನ್ ಮೋಸ್ಟ್ ಕೊಡು ಚಾವಡಿ. ಅದಕ್ಕೆ ತಾಗಿ ಒಂದು ಬದಿಯಿಂದ ತೊಳಿ ಚಾವಡಿ, ಅದರ ಹಿಂಬದಿ ನಡುಮನೆ, ಆ ನಡುಮನೆಗೆ ಸಣ್ಣ ಒಂದು ಕೋಣೆ, ಆ ಕೋಣೆ ಒಂದು ನೆರಪಿನ ಕೋಣೆ ಅಂತ. ಇದು 3ಕ್ಕೂ ಜಪ್ಪದ ಕೋಣೆ. ಜಪ್ಪದ ಕೋಣೆಯಿಂದ ಈಸ್ಟರ್ನ್ ಸೈಡ್ ದೇವರ ಕೋಣೆ. ಆ ಈಸ್ಟರ್ನ್ ಸೈಡಿಗೆ ತಾಗಿ ತೆಳಕು ಬದಿಯಲ್ಲಿ ಸಣ್ಣ ಅಡುಗೆ ಮನೆ. ಆ ಸಣ್ಣ ಅಡುಗೆ ಮನೆ ಮೇಲೆ ಉಪ್ಪರಿಗೆ, ಆ ಉಪ್ಪರಿಗೆ ತಾಗಿ ದೊಡ್ಡ ಹಾಲ್ ಒಂದು ಮಧ್ಯ ಆಯಿತಾ. ಭಾರಿ ಲಾಕಿತ್ತದು, ಒಳ್ಳೆ ಆರ್ಟಿಸ್ಟಿಕ್. ಅದಕ್ಕೆ ತಾಗಿ ಒಂದು ಉಪ್ಪರಿಯ ಮೇಲೆ ಒಂದು ಕೋಣೆ. ಇಷ್ಟೆಲ್ಲ ಆಯ್ತಲ್ಲ. ಇನ್ನು ಈ ಜಗಲಿ ಓದ್ದ ಇತ್ತು. ಜಗಲಿ ಆಚೆ ಬದಿಯಿಂದ ಸದನ್ ಸೈಡ್ ದೊಡ್ಡ ಅಡುಗೆ ಮನೆ. ಆ ಅಡುಗೆ ಮನೆಗೆ ತಾಗಿ ಹೊರ ಅಡುಗೆ ಮನೆ, ಮತ್ತು ಅದಕ್ಕೆ ತಾಗಿ ಈ ಹಲಸಿನ ನೀರು ಬಗ್ಗೆ ಎಲ್ಲ ಒಂದು ಕೋಣೆ ಆಯಿತಾ. ಈ ದೊಡ್ಡ ಡೈನಿಂಗ್ ಹಾಲ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಹೊರೆಯಿಂದ ಶೂದ್ರರಿಗೆ ಡೈನಿಂಗ್ ಹಾಲ್. ಅದಕ್ಕೆ ತಾಗಿ ಒಂದು ಅಡುಗೆ ಮನೆಯೂ ಅಥವಾ ಸ್ಟೋರ್ ರೂಮ ಏನೋ ಒಂದು, ಎಷ್ಟು ಲೆಕ್ಕ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಯ್ಯೊಬ್ಬ ಆಯಿತಾ. ಇದು ಎಲ್ಲದಕ್ಕೂ ತಾಗಿ ದೊಡ್ಡ ಹಟ್ಟಿ. ಹಾಂ ಹಟ್ಟಿ ಮಧ್ಯದಲ್ಲಿ ಇದು ಯಾವುದು ಮಧ್ಯದಲ್ಲಿ ಹಟ್ಟಿಗೂ ಇದಕ್ಕೂ ಮಧ್ಯದಲ್ಲಿ ಕಟ್ಟಿಗೆ ಇಡುದಾ? ಅದ ಪಚ್ಚಲಕಟ್ಟಿ. ಅಂದರೆ ಅದು ಅರ್ಥ ಏನಂದರೆ, ಈಗಿನ ಇದ್ದ 1.5 ಪಾಲು 2 ಪಾಲು ಆಗ್ಬೋದು ಬಿದ್ದು ಹೋದ್ದು. ಹಾಂ ಅದು ಏನಾಯ್ತಂದರೆ ಕಾರಣ ಏನಂದರೆ, ಅದು ಬಿದ್ದು ಹೋಗ್ಲಿಕ್ಕೆ ಉಪ್ಪರಿಗೆ ಮೇಲೆ ಉಪ್ಪರಿಗೆ ಹೂಲಿನ ಮಾಡುವ ಅವಾಗಿಂದ ಭಾರಿ ಲಾಯ್ಕಿತ್ತು, ಕೆತ್ತನೆ ಕೆಲಸ ಇಲ್ಲ. ಬಟ್ ಮಾಡು ಅದು ಮುಂಚಿನ ನಾವು ಎತ್ತು ಬಂದಿದ್ದು ಹೂಲು, ಅದೆಲ್ಲ ಹಾಳಾಯಿತು. ಹಾಂ ಅದು ಹಾಳಾಗಿ ಒಂದೊಂದೇ ಬೀಳಲಿಕ್ಕೆ ಶುರುವಾಯಿತು. ಹಾಗೆ ಫುಲ್ ಹೆಸರು ಅಂತ ಹೇಳಿದ್ರಿ? ಪುರುಷೋತ್ತಮ ಅಡೂರಿ ಅಡ್ವೆ. ಅಡುವೆ.
ಲೈಟಾಗಿ ಲೋಡ್ ಮಾಡಿ ಆಯಿತಾ, ಜಾರ್ಲಿಕ್ಕಿಲ್ಲ. ಹುಡಿ ಆಗ್ಲಿಕ್ಕೆ ಉಂಟು ದಾರಿಯಲ್ಲಿ. ಈಗ ನಾವು ಇದನ್ನು ಈ ಮನೆ ತಗೊಂಡೋಗಿ ರೀಕನ್ಸ್ಟ್ರಕ್ಟ್ ಮಾಡ್ತಿದ್ದೇವಲ್ಲ, ಅದರ ನಾವು ರೂಫಿಂಗಿಗೆ ಹಾಕಬೇಕಲ್ಲ ಟೈಲ್ಸ್, ಇದೇ ಮನೆದನ್ನೇ ಅದೇ ಪರ್ಪಸ್ಸಿಗೆ ಅದನ್ನೇ ಯೂಸ್ ಮಾಡ್ತಾ ಇದ್ದೇವೆ. ಇದು ಕಮ್ಮಿ ಆದರೆ ಇದು ಡ್ಯಾಮೇಜ್ ಎಲ್ಲ ಬರ್ತದೆ ಟ್ರಾನ್ಸ್ಪೋರ್ಟಿಂಗಲ್ಲಿ. ಮತ್ತೆ ತೆಗೆಯುವಾಗ ಕಮ್ಮಿ ಆದ ನಾನು ಓಲ್ಡ್ ಟೈಲ್ಸನ್ನು ಇದೇ ಪೀರಿಯಡ್ ಕಲೆಕ್ಟ್ ಮಾಡಿ ಹಾಕ್ತೇವೆ. ಪೀಸ್ ವರ್ಕ್ ಕಾಂಟ್ರಾಕ್ಟ್ಸ್ ಎಲ್ಲ ಇರ್ತಾರಲ್ಲ, ಡಿಸ್ಮ್ಯಾಂಟ್ಲಿಂಗ್ ಡೆಮಾಲಿಷನ್ ಕಾಂಟ್ರಾಕ್ಟ್, ಅವ್ರ ಹತ್ರ ಕಲೆಕ್ಟ್ ಮಾಡ್ತೇವೆ. ಇದೊಂದು 100-110 ವರ್ಷ ಹಿಂದೆ, 1865 ಏನೋ ಅಂತ. ಅದು ಆ ಪೀರಿಯಡಲ್ಲಿ ಮೋಲ್ಡ್ ಆಗಿದ್ದು. ಒಂದು 10 years ಲೇಟರ್ಸ್ ಇರ್ಬೋದು ಇಲ್ಲಿ ಯೂಸ್ ಮಾಡಿದ್ದು. All the details are taken, like for example this is the roof detail, because all these components are marked. Of each component there's a code which is given to each component, which is fed onto the computer. So we have a data bank, so it's easier. We know when we take it back to site also to reconstruct the whole thing, plus we have a documentation of this on the computer. ಎಂತ ಮಾಡ್ತಾ ಇದ್ದೀರಿ ನೀವೀಗ? ಫಸ್ಟ್ ನಾವು ಅದನ್ನು ಈಗ ಹಳೆ ಪೇಂಟಿಂಗನ್ನು ಅದ್ರ ಮೇಲೆ ಧೂಳೆಲ್ಲ ಕ್ಲೀನ್ ಮಾಡಿಕೊಂಡು, ಸೆಕೆಂಡ್ ಅದನ್ನು ರೆಸಿನ್ ಅಂತ ಹೇಳ್ತಾರೆ ಕೆಮಿಕಲ್ ಇದರಲ್ಲಿ, ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಲೇಯರ್ ಹಾಕಿ, ನಂತರ ಅದು ಮೆಶ್ ಅಂತ ಹಾಕಿದೆ, ಅದು ಸರ್ಫೇಸ್ ಮ್ಯಾಟ್ ಅಂತ ಹೇಳ್ತಾರೆ. ಇದು ಸಪೋರ್ಟಿಂಗ್ ಲ್ಯಾಮಿನೇಷನ್ ಆಗ್ತದೆ, ಇದು ಟ್ರಾನ್ಸ್ಪರೆಂಟ್ ಆಗಿ ಬರ್ತದೆ ಅದನ್ನು ರೆಸಿನ್ ಅಂತ. ಸ್ವಲ್ಪ ಗಮ್ಮಿಂಗ್ ಥರ ಇರ್ತದೆ, 5 hours ಡ್ರೈ ಆಗ್ತದೆ. ಕಂಪ್ಲೀಟ್ ಡ್ರೈ ಆಗಿ ಮತ್ತೆ ಟೈಮ್ ಬೇಕು. ಸೈಡ್ ರೀತ್ ಬಾರ್ಡರ್ ಗೊತ್ತಲ್ಲ, ಅದಕ್ಕೆ ಸಪೋರ್ಟಿಂಗ್ ಆಗಿರ್ತದೆ, ಬೆಂಡ್ ಆಗಿದ್ದಾಗೆಲ್ಲ. ಗೋಡೆ ಕೆತ್ತಿ ಅದು ಗಾರೆ ಸಮೇತ ತೆಗೆದು ಪ್ಯಾಕ್ ಮಾಡಿದ್ವಿ. ಅಲ್ಲಿ ಹೋಗಿ ನಾವು ಸೈಡ್ಗೆ ದಪ್ಪ ಲ್ಯಾಮಿನೇಷನ್ ತೆಗೆದು ಫಿನಿಶಿಂಗ್ ಮಾಡಿ ಅಲ್ಲಿ ಅಂಟಿಸುವ ಮೆಥಡ್ ಇದೆ. Here, the risers are much easier to climb. This is a feature of houses which are built later than 100 or around that period. Okay. Otherwise it will be like this. Otherwise it will be very stiff. And other feature is, these wrought iron grills, these grills. For a house like this, it's very rarely formed. And then you have this influence of this colonial influence, Yeah, that's what, no? But still it's pretty sturdy, it doesn't bend or anything. I think the strength is because of this. It's fantastic, it's so nice. But this has got nice balcony to face overlooking the internal courtyard. Okay. Which is also a very unique feature. So these two pieces are driven by this wedge, so that it moves out and then locks. So there are no nails used as such. Everything is by pegs and slots.
ಮನೆ ಹಾಕಿದ್ರೆ ಇದು ಎಲ್ಲೋ ಲಡ್ಡಾಗಿ ಹೋದ್ರೆ ಹೋಗುತ್ತಲ್ಲ, ಇದಾದ್ರೆ ಏನು ಹೋಗೋದಿಲ್ಲ. ಈ ಜಾಟಿಗೆ ಬೇಕಾಗೋದು ಮರನೇ ಬೇಕಾಗೋದು. ಇದಕ್ಕೂ ಜಾಯಿಂಟ್ ಆಗುತ್ತೆ. ಇದ್ರೊಳಗೆ ಕೂಲ್ ಉಂಟು, ಇದ್ರೊಳಗೆ ಇದನ್ನು ಕಳಿಸಿದ್ರೆ ಇದು ಓಪನ್ ಆಗ್ತದೆ ಎರಡು. ಇದೇ ಗಟ್ಟಿ ನಮಗೆ ಈ ಮರ. ನಾವು ಕಲ್ವಿ ಅಂತ ಹೇಳ್ತೇವೆ ಇದಕ್ಕೆ. ಅಕ್ಕಿ ಹಾಕ್ಲಿಕ್ಕೆ ಸಾಮಾನುಗಳನ್ನು ಕೆಲವು ಇಡ್ತಾರೆ. ಅಲ್ಲ, ಅಕ್ಕಿನ ಅಂದ್ರೆ ಹೆಚ್ಚಾಗಿ ಒಂದೊಂದು ವರ್ಷಕ್ಕೆ ಇಟ್ಕೊಳ್ತಾರೆ. ಅದ್ರ ಅಲ್ಲೇ ಇರಲಿ. ಹೌದು ಇಲ್ಲೇ ಇರಲಿ. ಇದು ಎಂತ ಇದು ಬಾಣಿ ಅಂತ ಹೇಳ್ತಾರೆ ಇದಕ್ಕೆ. ಅದು ಮುಂಚೆ ಎಲ್ಲ ಎಂಥೋ ಬೀಜ ಹಿಂಗಿದ್ದೆಲ್ಲ ತುಂಬಿಸಿ ಇಡ್ತಿದ್ರೆ ಕಾಣುತ್ತೆ. ಅದು ಉಪ್ಪರಿಗೆ ಮೇಲೆ ಇದ್ದಿತ್ತು. ನಾವು ತೋಡು ತುಂಬಿಸಿ ಇಡುದು ಹೆರೆ ಹೆಬ್ಬಾಗಲಿ. ಯಾರಾದ್ರೂ ಬಂದ್ರೆ ಇದೇ ಬಾಗಿಲಿಂದ ಬರೋದು. ಇದೇ ಬಾಗಿಲಿನಲ್ಲಿ ಒಳಗೆ ಬರೋದು. ಮೇಲೆ ಬರ್ತೀರಿ ಹೇಳ್ತೀರಿ? ಆಮೇಲೆ ಗೊತ್ತಿಲ್ಲ ನೀವು ಆತಿಲ್ಲ. ನೀ ಮೇಲೆ ಹತ್ಕ ಆಗುತ್ತಾ? ನೀ ಮೇಲೆ ಹತ್ತದ ಮೇಲೆ ನಂಗೆ ಆಗ್ತಿಲ್ಲ. ಎಂತ ಇತ್ತು ಮೊದಲು? ಇಲ್ಲಿ ಎಂತ ಇತ್ತು ಮೊದಲು? ಇಲ್ಲಿ ಎಂತ ಹಿಂಗೆ ಬ್ಯಾಡ್ದಿದ್ದೆಲ್ಲ ಇದ್ದಿತ್ತು ಅಷ್ಟೇ. ಆ ಬೂತು ಕತ್ತಿ ಎಲ್ಲ ಇಲ್ಲೇ ಇದ್ದಿತ್ತು. ಅದು ಆ ಮನೆ ಒಳಗೆ ಇದ್ದಿತ್ತು. ವರ್ಷಕ್ಕೊಂದ್ಸಲ ಭೋಗ ಮಾಡ್ತಿತ್ತು ಇಲ್ಲಿ. ಅದಕ್ಕೆ ಕೋಳಿ ಗಿಳಿ ಎಲ್ಲ ಇತ್ತು. ಹೌದಾ? ಎಂತ ಭೂತ ಅದು? ಪುಂಜುರ್ಲಿ. ಇದು ರಕ್ತ ಕೋಳಿ ಕೊಯ್ಬೇಕು ಪ್ರತಿ ವರ್ಷಕ್ಕೊಂದ್ಸಲ ಒಂದು ಸ್ವಲ್ಪ ಅನ್ನ, ಒಂದು ಸ್ವಲ್ಪ ದೋಸೆ, ಒಂದು ಸ್ವಲ್ಪ ಪಂಚಗಜ್ಜಾಯಿ, ಕೋಳಿಗಳೆಲ್ಲ ಅವರೇ ತರ್ತಾರೆ ಮಾಡೋರು. ಎಲ್ಲ ಸ್ವಲ್ಪ ದುಡ್ಡು ಕೊಡೋದು ಅವ್ರಿಗೆ ಮಾಡಿದ್ದಾರೆ. ಆ ಕತ್ತಿನೂ ಅವ್ರು ತಗೊಂಡು ಹೋಗಿ ಅಲ್ಲಿ ಇಟ್ಟು ಎಂಥದ್ದು ಅವರು ಕ್ರಮ ಪ್ರಕಾರ ಮಾಡ್ತಾರೆ. ಮಾಡಿ ಆ ಕೋಳಿದ ಮೇಲಾಗ್ರೆಲ್ಲ ಮಾಡಿ ಅಲ್ಲಿ ಎಡೆ ಹಾಕಿ ಬಳಸಿ ಕಡೆ ಅವರೆಲ್ಲ ಊಟ ಮಾಡ್ಕೊಂಡು ಹೋಗ್ತಾರೆ. ಅದು ಯಾಕೆ ಮಾಡೋದು ಹಂಗೆ? ಅದು ಭೂತಕ್ಕೆ ಭೋಗ ಮಾಡೋದು. Twice or thrice in my lifetime I've come here. I remember that extension was there. Once I came and I found some old film magazines, archival material, 1930s film India and all. Obviously there must have been one film crazy guy here around. It's my uncle was died, वो बॉम्बे हो गया था. I heard rumors that फिल्म एक्टर बनने गया, बट ही बड़ा केमिकल इंजीनियर का कुछ बड़ा आदमी बन गया, ऐसा कुछ था. ಇದನ್ನು ತಗೊಂಬಪ್ಪ ನಾವೆಲ್ಲ ಪ್ರಯತ್ನ ಪಟ್ಟದ್ದು ಈಗ. ಹೌದಾ? ಆಯ್ತು. ಯಾವುದನ್ನ? ಅಲ್ಲ ಪತ್ತಾಸೆ ಓಲ್ಡ್. ಡಾಕ್ಟ್ರ್ ಬರಲಿ. ಎಷ್ಟು ದೊಡ್ಡ ಮನೆ ಇದ್ದಿತ್ತು ಮಾರಾಯ. ಅಲ್ಲ ಇಲ್ಲಿವರೆಗೆ ಇತ್ತು. ಈಗ ಇದು ದೇವರಕೋಣೆ ಜಾಗ ಅಂತ ಇದು. ಯಾವುದು? ಇಲ್ಲಿಯೋ ದಳಿ ಚಾವಡಿ ಒಂದು ಚೂರು ಜಪದ ಕೋಣೆ. ಕಣ್ಗಂಡು ಹಾಪ ಒಂದ್ಸಲ ಅಂತ
ಬಂದ್ರಿ ಇನ್ನೆಲ್ಲ ಹೋಗ್ತಾರೆ ಎಲ್ಲ That's a nice place. ನಾವು ಇಲ್ಲಿ ಕೂತು ಎಂಜಾಯ್ ಮಾಡೋದು ಗಾಳಿ. ಮೇಲೆ ಹೋಗ. ಹಾಂ, ಈಗ ಆ ಕುರ್ಚಿ ತಗೊಂಡದ್ದು ಏನು ಮಾಡ್ರಿ? ಹೊಸ ಮನೆಯನ್ನು ಕಂಡುಬಿಡುವಯ್ಯ. ಹಾಂ, ಬನ್ನಿ ಬನ್ನಿ. ಆಗ್ಲೂ ಕುಟ್ಟಿನ ಮಾಡಿದ್ರ 27 ದಿವಸ ಆಯ್ತು ನಿಮಗೆ. ವಿಶಾಲ ಮನೆ ಬಾರಿ ಹೇಳಿದೆ ಅವ್ರ ಹೆಸರು ಕೇಳಿದ್ದೆ ನಾನು. ಪೇಂಟಲ್ಲಿ ಬರೆಯಿದ್ದೆ ಹೆಸರು ಪೇಂಟ್ ಕುಟೀರ ಕುಟೀರ ಅಲ್ಲ ಕುಟೀರ ನೂತನ ಒಂದು ದೀರ್ಘ ಹೆಚ್ಚಾಯ್ತು ಅಲ್ಲಿ. ನೂದ ದೀರ್ಘ ಟೀಗೆ ಬರಬೇಕಿತ್ತು. ಓಹೋ, ಅಲ್ಲಿ ಅಡಿಗೆ ಮನೆ ಎಲ್ಲ ಇದ್ದಿತ್ತು ಅಲ್ಲಿ. ಅಲ್ಲಿಂದ ಅಡಿಗೆ ಮನೆ, ಚಾವಡಿ. ಹೌದು, ಇವಳು ಲಕ್ಷ್ಮ ಅಂತ. ನಾವು ಮೊದ್ಲಿಂದ ಇಲ್ಲೇ ಇತ್ತು. ಬೆಳಿಗ್ಗೆ ಎದ್ದು ಕೂಡಲೇ ಕರೆಯೋದು ದೊಡ್ಡಮ್ಮ ಲಕ್ಷ್ಮ ಸುಬ್ಬಿ ಅಂದ್ಕೊಂಡು ಕೆಲಸ ಮಾಡಿ ಎಲ್ಲ ಇಕೊಂಡು ಆಗ ರಾಮ್ ನಾಯ್ಕ ಇವ ಏನು ಮಾಡೋದು ಹಿಂಗೆಲ್ಲ ಇವತ್ತಲ್ಲ. ಹೆಂಗಿದ್ದೆ ರಾಮ್ ನಾಯ್ಕ? ಇವ್ರು ಯಾರ? ನಮ್ಮ ಮನೆಯವರಿಗೂ ದಂಟೆ ಬೇಕೀಗ ಅಲ್ಲ. ಇದು ನಮ್ಮ ಅಣ್ಣನ ಮಗ. ಇವರು ಒಡೆಯರ್ ಮಗನ. ನಾನು ಕಾಣ್ಲಪ್ಪ, ಜಾಣತಿಲ್ಲ ವೆಂಕಟಯ್ಯನ ಮಗ. ಹೌದಪ್ಪ. ಸರಸ್ವತಿ ಕೊಟ್ಟರೆ ಎಲ್ಲಿ ಕರ್ಕೊಂಡವ್ರೆ? ಯಾರಿಗೆ ತಗೊಂಡಲ್ಲಿ ಅಲ್ಲಿಗೆ ಸೊಸಿಗೆ ಎಂತ ಹಿರಿ ಮಗನ ಹೆಂಡತಿ ಹೊಟ್ಟೆ 4 ಗಂಟೆ ಸುರಿ ಹೋದ್ದು ಆಸ್ಪತ್ರೆ. ಹೌದಾ? ಎಲ್ಲಿ ಆಸ್ಪತ್ರೆ? ಹೆಬ್ರಿಗೆ. ಇಬ್ಬರಿಗ ಹೆಂಗೆ ತಗೊಂಡದ್ದು? ಯಂತ್ರ ಅಂತಂದು ಏನೋ ಕರ್ಕೊಂಡು ಹೋಗ್ತು. ಹೌದಾ? ರಜೆ ಬಂದ ಕೂಡಲೇ ಮೊಮ್ಮಕ್ಕಳನ್ನ ಕಳಿಸಿ ಕೊಡೋದಿಲ್ಲ ಅಂತ ಲಡಾಯಿ ತಗೊಂಡು ಇಲ್ಲಿ ನಾವು ಬಂದಂತ ಹಂಗಾದ ಕೈ ಕಾಲು ಹಂಗೆ ಸುಖದಲ್ಲಿ ಹೋಯ್ಲಿ ಅಪ್ಪ ಮಾರಾಳಿಗೆ ಒಂದು ಗಣ ಕೈ ಅಲ್ಲ ಈಗ ಮಾಡ್ತಿದ್ದಂತ ರಜೆಯಲ್ಲಿ ಅಯ್ಯೋ, ಎಷ್ಟು ಕೆಲಸ! ಹಪ್ಪಳ ಹಿಡ್ಕೊಂಡು ಬರೋದು, ತೋಟಕ್ಕೆ ಅಲ್ಲಿ ಸುಟ್ಟು ತಿನ್ನುದು, ಮಾವಿನ ಕೊಯ್ಯುದು. ಇವರೆಲ್ಲ ಅಲ್ಲಿ ಬಚ್ಚಲಿಗೆ 1000 ಗಟ್ಟಲೆ ಮಾಡ್ತಿದ್ರು. 1000 ಗಟ್ಟಲೆ ಒಂದೇ ಅಲ್ಲ, ಇನ್ ಥೌಸಂಡ್ಸ್. ಮತ್ತೆ ಇಲ್ಲಿ ದೊಡ್ಡ ಮನೆ ಇತ್ತು ಈ ಬದಿಲಿ. ಇಲ್ಲಿ ಈ ಜಮೀನು ಮತ್ತೆ ಇಷ್ಟು ಹತ್ತಿರದ್ದು ಇಲ್ಲಿ ಒಂದು ಜಗಲಿ ಅಲ್ಲಿವರೆಗೆ. ಅಲ್ಲಿ ಈಚೆಂದ ಒಂದು ತಳಿ ಚಾವಡಿ, ಒಂದು ನಡು ಮನೆ, ಒಂದು ಪಡು ಮನೆ, ಒಂದು ಪಡು ಚಾವಡಿ, ಆಚೆ ಒಂದು ಅಂಗಳ, ಅದರ ಆಚೆ ವೈಶಾಖದ ಅಡಿಗೆ ಮನೆ. ಅಲ್ಲಿ ತಿಂಡಿಕಾಯಿ ಶಾಂತಿ ಇಂಥದ್ದೆಲ್ಲ ಮಾಡೋದಿದ್ರು ಅಲ್ಲಿ One point about these houses are, there is no wall on one side if you observe. This ಹೆಬ್ಬಾಗಿಲು, there is no wall here. That is ಹೊರಗಿನ ಹೆಬ್ಬಾಗಿಲು, ಅದಕ್ಕೂ no wall. Ventilation and a beautiful place to sit down and see things and say. ಮಧ್ಯೆ ಒಂದು ಕೋಣೆ ಇರ್ತಿತ್ತು. That is very cool even in summer and warm in, of course, that
The inner room with those ladies, some activity was going on. 2 generations earlier, the line ಬೇರೆ ಎಕ್ಸ್ಟ್ರಾ ಆಕ್ಟಿವಿಟೀಸ್ ದೊಡ್ಡ ಇದರಲ್ಲೆಲ್ಲ ಉಂಟಲ್ವ ಗೆಸ್ಟ್ ಹೌಸಿನ ಹಾಗೆ ಲೇಡೀಸ್ ಎಲ್ಲ ಇರ್ತಿದ್ರು. ಅದು ಸಪ್ರೇಟ್ ಲೇಡೀಸ್ ಸಹ ಅಡುಗೆ ಮನೆಯವರು ನಮ್ಮ ಮನೆಯವರೇ ಅಡುಗೆ ಮಾಡಿ ಹಾಕ್ಬೇಕು. ಆ್ಯಂಡ್ ಇಟ್ ಇಸ್ ಟೇಕನ್ ಎಸ್ ಎ ಪ್ರಿವಿಲೇಜ್. ಇದು ಕಣ್ಣಾಗಿ ಈಗ ಎಂತ ಇದು ಇದೀಗ ಹಾಕಿದ್ರೆ ಸತ್ಯ ಆಗೋದಿಲ್ಲ. ಐ ಕಾಂಟ್ ಕ್ಲೋಸ್. ಅದೇನಂದರೆ ನಮ್ಮ ಫಾದರ್ ಇದ್ದಾರಲ್ಲ ಆ ಟೈಮಲ್ಲಿ ಇಸ್ ಮೋಸ್ಟ್ ಇದು ಲೀಡಿಂಗ್ ಲಾಯರ್ ರಾಮರಾವ್, ಅದರಲ್ಲಿ ಎಕ್ಸ್ಪೈರ್ಡ್ ಅಲ್ಲ ಅವರು. ನಮ್ಮ ಮದರ್ ನಿಜವಾಗಿ ಅವಳು ಅಲ್ಲಿರಬೇಕಿತ್ತಲ್ಲ, ಎಲ್ಲಿ ಬಿಹಾರ್ನಲ್ಲಿ. ಬಿಕಾಸ್ ಶಿ ವಾಸ್ ಅಲೋನ್. ಶಿ ವಾಂಟೆಡ್ ದಟ್ ವಿ ಶುಡ್ ಸ್ಟಡಿ ಇನ್ ಉಡುಪಿ. ಆ ಒಂದು ಬಾಡಿಗೆ ಮನೆ ನಾರ್ತ್ ಮ್ಯೂಸಿಕಲ್ಲಿ 4 ಮಕ್ಕಳಿಗೆ, ಎಲ್ಲ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕಂತ ಶಿ ವಾಸ್ ವೆರಿ ವೆರಿ ಅಡಮೆಂಟ್. ಶಿ ಕ್ಯಾರಿಡ್ ಆನ್ ಫಾರ್ ಸಮ್ ಇಯರ್ಸ್. ನಮಗೆಲ್ಲ ಎಜುಕೇಷನ್ ಮಾಡಿಸಿದ್ದು ಅವಳೇ. From the motorable road, we have to walk 3 miles. It will take perhaps 1 hour. And that motorable road will have bus perhaps once a day. And during war time, no bus. So communication was the main point on which we hailed here. And then we became urbanized. You had to work in the rainy season. Whereas we are in the school there, man who should have been heading the whole show, he had this expired, my father. That was the tussle of fight between my grandfather group and we group. They wanted us to come and stay here. No education, no learning English, stay here. They got enough fields here. But then somehow my mother thought we should continue to have some education. She thought that children should learn up to at least what they call the matric, SSLC. ಡಾಕ್ಟ್ರೆ ಹೊಸ ಮನೆ ಬಂದು ಹಾಗೆ ಹೋಗ್ತಾರೆ ಚಾವ ಆಮೇಲೆ ತಗೊಂತೇವೆ. Up to SSLC it was Udupi. Then after SSLC, 1 or 2 of them trickled into college in Mangalore. Going to Mangalore is a big thing. It's going like to London for a first years. And ultimately we also slowly slipped. So girl did not have it. She up to went to SSLC. So that was the way of living. ರಾಮಚಂದ್ರ, ಅಲ್ಲಿ ಬಾವಿ ಕಟ್ಟೆ ಹತ್ರ ಆಚೆಂದ ಒಂದು ಮಲ್ಲಿಗೆ ಚಪ್ರ, ಅಲ್ಲಿಗೆ ಆ ಹಾವು ಬರುದು. ದೊಡ್ಡಮ್ಮ ನೀ ಏನು ಮಾಡಬೇಡ, ಹೋಗಿ ನಿಂಗೆ ತನು ಹಾಕ್ತಾ ಅಂತ ಹೇಳ್ಕೊಳ್ಳೋದು. ನಾನು ಸ್ವಲ್ಪ ಕಾನೂನು ಮಾತಾಡೋದು, ಅಲ್ಲ ಅಲ್ಲ ಅದು ಗಾಳಿಗೆ. ಅಲ್ಲ ಗಾಳಿ ಅಲ್ಲಿ ಮೇಲೆ ಹೋಗುತ್ತಾ, ಭೂತ ನನ್ನ. Formally they used to fight on this property and all that. ಲಾಕ್ ಉಂಟಾ ಇದಕ್ಕೆ? ಇಲ್ಲಪ್ಪ, ಎಂತದ್ದು ಎಳಿಯೋದು. ಸೀಕ್ರೆಟ್ ಚೇಂಬರ್. ಬಂತಲ್ಲ. Some gold was there actually. And they had a still worse, bigger room. It's gone now. ಆಗಿನ ಸೊಸೈಟಿ ಆಗಿ ಅಲ್ಲಿ ದಟ್ ಓಲ್ಡ್ ಪೋರ್ಷನ್ ಉಂಟಲ್ಲ, ಅದೆಲ್ಲ ಹೆಂಗಸದ್ದು ವ್ಯವಹಾರ, ಅಡಿಗೆ ಗಿಡಿ ಇಟ್ಲಾಗೆಲ್ಲ ಇವರು ದರ್ಬಾರ್. ನಮ್ಮ ಅಜ್ಜೆ ಬರೀ ಪಾಪದವ್ರು. ಅವ್ರ ತಂದೆ ಕೊಣಕ ಮಾತ್ರ 1 ರೌಂಡ್ ಹೋಗೋದಂತೆ. ತರಕಾರಿ ಗಿರ್ಕಾರಿ ಯಾರು ಎಲ್ಲಿ ಉಂಟು ಅದನ್ನು ಅವರು ಕೊಡ್ತಾರೆ, ದೇವರು ಕೊಯ್ತಾರೆ, ಯಾರು ಅಲ್ಲೇ ಹೋಗ್ತಾರೆ. ಮಧ್ಯಾಹ್ನ ಊಟಕ್ಕೆ ಅಲ್ಲಿ ಕೆಲವು ಮಕ್ಕಳಾಗಿದ್ದರೆ ಮನೆ ಊಟಕ್ಕೆ ಇದ್ದರೆ ಬಂದರು ಇಲ್ಲಿಗೆ ಮಕ್ಕಳುಗಳು, ಅಸ್ಟ್ರಾಲಜರ್ಸ್, ಪಂಡಿತ್ಸ್, ಪುರೋಸ್. ಹೂ ಹ್ಯಾಸ್ ನೋ ಫುಡ್ ವಿಲ್ ಬಿ ದೇರ್. ಆ್ಯಂಡ್ ದ ಫೆಲೋಸ್ ಹ್ಯಾವ್ ಕಂಪ್ಲೀಟ್ ಅಂಡ್ ದೇರ್ ಲೈಫ್ ಹಿಯರ್. ಲ್ಯಾಂಡ್ಲಾರ್ಡಿಸಮ್ ಆಗಿನ ಸೊಸೈಟಿ ಆಗಿ.
ಹೆಂಗೆ ಆಡೋದು ಇದನ್ನು? ಇದು ಅದೇ 8 ಮಣೆ ಇದು ಪ್ರಜೆಗೆ, ಮಂತ್ರಿಗೆ, 6 ಮಣೆ ಅರಸಿಗೆ. ಹಿಂಗೆ ಪ್ರತಿಯೊಂದು ಮಣೆ 4 ಕಾಳು ಹೆಚ್ಚು ಭಾಗ. ಯಾವುದ್ರಲ್ಲಿ ಆಡೋದು ಅದು? ಚೆನ್ನೆ ಕಾಳು ಅಂತೇಳಿ ಇಲ್ಲಿ ಹಂಗಾರ ಮಾರ್ಬೇಡಿ, ಹಂಗಾರ ಬೀಜ. ಅಂಗಡಿಗೆ ಒಂದೊಂಚೂರು ಕಾಫಿ ಕೊಡು, ಅಟ್ಲೀಸ್ಟ್ ತಿಂಡಿ ಒಟ್ಟಿಗೆ ಚಾ ಮಾಡಿ ಕೊಟ್ಟರು ಸರ್. ನಾವಿಲ್ಲೇ ಹೆತ್ಲನ ಕರ್ಕೊ ಬಂದ್ರೆ ಇವನು ಹೊಳೆಬಿಡು ಕರ್ಕೊಂಡು ಹೋಗ್ತಕ್ಕ ಎಲ್ಲಿಗೆ? ಇಲ್ಲಿ ತೆರಮಕ್ಕಿಗೆ ಒಂಚೂರು ಮತ್ತೆ ಫೋನ್ ಬಂದಿತ್ತು ಕಾಯ್ಕೊಂಬ್ರೆ ಅಲ್ಲಿಗೆ. ಹಾಂ ಕರ್ಕೊಂಡು ಎಲ್ಲಿಂದ ಎಲ್ಲಿ ತನಕ ಮುಂದಿತ್ತು? ಇದು ಪೂರ ಹೊರಟು. ಕೆಲವರು ಕ್ರೈಟ್ ತಗೊಂಡದಿತ್ತು, ಕೆಲವರು ಡಿಕ್ಲರೇಷನ್ ತಗೊಂಡದಿತ್ತು. ಇದರಿಗೆ ಎಕರೆ ಎಷ್ಟೊಂದು ಹೇಳೋಕೆ ಒಟ್ಟಾರೆ 250 ಮುಡಿಯಕ್ಕೆ ಹುಟ್ಟುಳಿದಿತ್ತಂದ್ರು. ಅದು ಅಗ್ಗದ ಕಾಲದ್ದು. ಕೈ ಎತ್ತಂದು ಹೇಳಿ ಇಲ್ಲಿಂದ 1 ಮೈಲ್ ಆಚೆಗೆ ಅಲ್ಲಿ ಒಂದು 3 ಅಡಿ ಇದ್ದಿತ್ತು ಇವರದ್ದು. ಸಾಧಾರಣ ಒಂದು 50 ಮುಡಿ ಅಕ್ಕಿ ಬತ್ತಿದ್ದಿತ್ತೇನೋ ಗೇಣಿ. ಅದು ಪೂರ ಡಿಕ್ಲರೇಷನ್ನಿಗೆ ಹೋಯ್ತು. ಈಗ ಇಬ್ಬದ ಮನೆಯವ್ರದ್ದು ಒಂದು ಸ್ವಲ್ಪ ಗದ್ದೆ ಮತ್ತು ಆ ಗುಡ್ಡೆ ಎಷ್ಟಿತ್ತು. ಒಂದು ಕೊಡೆ ಕೊಡ್ಕೊಂಬ, ನಮ್ಮದು ಕ್ಯಾಮ್ರ ಚೆಲ್ಲಿ ಆಯ್ತು, ಹೊಳೆ ಬಿಡ್ಕೆ ಹೋಗ್ಬೇಕು. ಇಲ್ಲೇ ಕೊಟ್ಟು ಹಾಕ. ಅಲ್ಲೇ ನಿಂತ್ಕೋ, ಕೊಡೆ ಹಿಡ್ಕೊಂಡು ನಿಂತ್ಕೋ. ಅದು ಬಿಟ್ಟಿ ಜೋಡಿದ್ದು ಅವಳಿಗೆ. ಬಿಟ್ಟಿ ಜೋಡು ಅಂದರೆ ಈ ಒಕ್ಕಲಿದ್ರೆ ಇಲ್ಲೇ ಅವರಿಗೆ ಅವರೆಲ್ಲ 2 ಜೊತೆ ಊಟ ಜೋಡನ್ನು ಇವರಿಗೆ ಧರ್ಮಕ್ಕೆ ಕೊಡಬೇಕು ದನಿಗೆ. ಇವ ಒಂದು ಸ್ವಲ್ಪ ಹಾಗೆ ಹಾಕೋದು. ಆ ಜೋಡಿಂದೆಲ್ಲ ಇವನೇ ಮುತರ್ಜಿ ಕಂಡು ನಡೆಸಿ ಕೊಯ್ಸಿ ಭತ್ತ ಮಾಡಿ ಅವ್ರಿಗೆ ಕೊಡ್ತಿದ್ದ. 2 ಜೋಡಿ ಗಂಟಿ, 2 ಬಿಟ್ಟಿ ಆಳು. ಈಗ ಇವತ್ತು 30ನೇ ತಾರೀಕಲ್ಲ, ಇವತ್ತೀಗ 2 ಆಳು ಬಿಟ್ಟಿ ಬಂದರೆ ಇನ್ನೊಂದು 30ನೇ ತಾರೀಕಿನೊಳಗೆ ಮತ್ತೆ 2 ಆಳು ಬಿಟ್ಟಿ ಬರಬೇಕು. 4 ಮುಡಿ, 8 ಮುಡಿ, 10 ಮುಡಿ, 20 ಮುಡಿ, 15 ಮುಡಿ ಹೀಗೆಲ್ಲ ಗೇಣಿ ಒಂದೊಂದು ಒಕ್ಕಲಿಗೆ. ಅದು ಇಂತಿಷ್ಟು ಕೊಯ್ಲಿಗೆ ಇಂತಿಷ್ಟು ಎಕರೆ ಭೂಮಿ ಅವ ಸಾಗುವಳಿ ಮಾಡ್ತಾ ಆ ಎಕರೆ ವಾರ ಪ್ರಕಾರ ಅವ ಗೇಣಿ ಕೊಡಬೇಕು. ಕೊಡೆನ ಹಿಡ್ಕೊಂಡ ಮೊದಲು ಸಾಧಾರಣ ನಾನು ಬಂದು 1-2 ವರ್ಷ ಎಲ್ಲಾದರೂ ವಕೀಲರೋ ಡಾಕ್ಟ್ರೋ ನಿಮ್ಮ ವೆಂಕಟರಾಯರೋ ಯಾರು ಬಂದರೆ ಒಕ್ಕಲೆಲ್ಲ ಬರ್ತಿದ್ರು ಮಾತಾಡೋಕ್ಕೆ. ಅವರು ಸುಖ ಕಷ್ಟ ಹೇಳ್ಕೊಂತಿದ್ರು.
ಈಗ ಯಾರು ಒಬ್ಬರು ಇಲ್ಲ. ಈ ರಾಮನಾಯಕನ ಮನೆ ಹೋದ್ರೆ ಎಲ್ಲರೂ ಬರ್ತಾವೆ. ಈಗ ಧ್ವನಿ ಅಂತ ಹೇಳಿದ್ರಿ ಏನು, ಮಕ್ಕಳು ಅಂದೇಳಿ ಅವ್ರು ಸುಖ ಕಷ್ಟಕ್ಕೆ ಇವರು ಆತಿದ್ರು. ಇವಾಗ ನಿನ್ನೆ ರಾಮನಾಯಕನ ಸೊಸೆಗೆ ಹೊಟ್ಟೆ ನೋವು ಶುರುವಾಯ್ತಾ ಇಲ್ಲೇ, ವಕೀಲರು ಇಲ್ಲೇ ಇರುವುದಿದ್ದಿದ್ರೆ ಅವರು ಕೂಡಲೇ ಹೇಳಿದ್ರೆ ಕಾರ್ ತರಿಸಿ ಅವ್ರು ಕಳಿಸ್ತಾರೆ. ಹಾಂ ಏನಪ್ಪ ನಿಂಗೆ ಖರ್ಚಿಗಿಲ್ಲದ್ರೆ ದುಡ್ಡು ತಗೊಂಡು ಹೋಗೋ ಅಂದೇಳಿ ಕೊಡ್ತಾರೆ. ಧ್ವನಿ ಅಂತ ಹೇಳಿದರೆ ಅಷ್ಟೇ. ಈಗ ಧ್ವನಿ ಅಂತ ಹೇಳುವುದು ಇಲ್ಲಿ ಅಲ್ಲ. ಪ್ರಿಯಮೃತತ್ವಮಾಯನ್ ಭವಂತಿ ಸತ್ಯ ಸಮಿತಾ ಮಿತೃ ಶ್ರಿಯ ಏವೈನಂತ ಶ್ರಿಯಮಾದಧಾತಿ ಸಂತತಮಜಾವಷಕೃತ್ಯಂ ಸಂತತ್ಯೇ ಸಂತಿಯಾ ಪಶುವೇ ವೇದಾಃ ಧ್ರುವಾದ್ಯೋ ಧ್ರುವ ಪೃಥ್ವೀ ಧ್ರುವ ತತ್ಪರ್ವತಾಯಿನೇ ವಿಶ್ವಮಿದಂ ಜಗದ್ರೋ ರಾಜಾವಿಷಾಮಯಂ ಭವಂತೆ ರಾಜಾಯೋ ಭವಂತೆ लक्ष्मीनारायण सहित चंडिका दुर्गा परमेश्वरी नमः वेदोक्तमङ्गलनीराजनं दर्शयामि। लक्ष्मीनारायण सहित चंडिका दुर्गा परमेश्वरी नमः मंत्रपुष्पं समर्पयामि। That is the house. Which house? This one. Hi. ಕಚ್ಚುವುದಿಲ್ಲ. क्या? हाँ? ನಿನ್ನೆ ನಾನು ಕೇಳಿದ್ರೆ ನಿಮ್ಗೆ ಗೊತ್ತಾಯಿಲ್ಲ ನಂಗೆ. ಹಾಂ ಹಾಂ, ಆ ಹಳೆ ಕಾಲದಲ್ಲಿ ನೆನಪಿತ್ತ ಇನ್ನು ಎಂತ ಹೇಳೋದು. ನಿನ್ನೆ ಎಲ್ಲ ನಿಮ್ಮ ಹಿರಿಯ ಅಪ್ಪಯ್ಯ ಹೇಳ್ತಿರಲ್ಲ, ಅರ್ಧಿಲ್ಲ ಅರ್ಧಲ್ಲ. ನಿಮ್ಮ ಅಪ್ಪಯ್ಯ ನಿಮ್ಮನ್ನ ನೆಗ್ಗಿ ತೋರಿಸಿದ್ರು ನಾವು ಉಡುಪಿ ಹೋದಲ್ಲ. ಮಗ ಸಣ್ಣವ್ರು ನೀವು ಇಲ್ಲಿ ಕಾಣ ಅಂದೇಳಿ ಆ ಕೋಣೆಲ್ಲ ಹಾಕೊಂಡು ನೆಗ್ಗಿ ತೋರಿಸಿರು ನಂಗೆ. ಈಗ ಎಲ್ಲ ಕನಿಷ್ಠ ಬಲ ಆಡಿ ನಾನು ನಮ್ಮ ಒಡೆಯರು ಬಗೆಯರು ಈಗ ಹುಟ್ಟಿದ್ರು ನಿಮ್ಮಪ್ಪ ಇವುದೆಲ್ಲ ಇರ್ತದೆ. ಇವುದೆಲ್ಲ ಸಣ್ಣ ಕೊಂಡು ರೊಟ್ಟಿಗೆ ಇದ್ದಂಗೆ ಇದ್ದದ್ದು ನಾನು. ನಮಗೇನಾದ್ರು ಬೇರೆ ಇಲ್ಲ. ನಿಮ್ಮ ಸಾಗುವಳಿ ಎಷ್ಟಿತ್ತು ಈಗ? ಸಾಗುವಳಿ ಮಾಡುವಂಥ ಜಾಗ 3 ಎಕರೆ. ಆ ಸಾಗುವಳಿ ಜಮೀನು ನಮ್ಮ ಅಜ್ಜ ಕೊಟ್ಟದ? ಇವರು ವಕೀಲರು ಕೊಟ್ಟದ್ದು. ಡಿಗ್ರೇಷನ್ ಅವರೇ ಕೊಡಿಸಿ ಖರ್ಚೆಲ್ಲ ಅವರೇ ಹಾಕಿ. ಯಾವುದು ಹೆಣ್ಣಿನ ಆಗಾದ್ರೆ ನಮ್ಮ ಒಟ್ಟಿಗೆ ಇದ್ದಂಗೆ ಇದ್ದವ ಅವ ಇರ್ತೀವ ನಡೆಯುವುದು ಆಲೋಚನೆ ಮಾಡ್ಕೊಂಡರು. ಹೌದು, ಹಾಗಾಗಿ ಡಿಗ್ರೇಷನ್ ಕೊಟ್ಟರು ಸಹ ಎಲ್ಲ 4-8 ವರ್ಷ ಗೇಣಿ ಕೈದು ಮಾಡಿ ಡಿಗ್ರೇಷನ್ ತೀರ್ಮಾನ ಆದರೂ ಆಪದರಿಗೂ ನಾನು ಗೇಣಿ ಇಟ್ಕೊಂಡೆ. ಕಡೆಗೆ ಎಲ್ಲ ಕೈದು ಮಾಡಿ ನೀನು ಯಾಕೆ ಮತ್ತು ನೀನು ಬೇಡ ಹಿಂಗೆ ತಪ್ಪದು ಬೇಡ ಅಂದ್ರೆ ತೋರಿಸ್ರ ಮನೆ ತೋರಿಸ್ರ ಕಿತ್ತ ಬಂದ್ರೆ ಅವನ ಕೋಣೆ ಇದು ನನಗೆ ಐಕಂಬ ಇದು ಭಾಳ ಚೇಂಜ್ ಆಯ್ತಲ್ಲ ಅವಳು ಕೋಣೆ. ಅವಳು ನಿನ್ನೆ ಹೆರಿಗೆ ಆಯ್ತು.
ಅಲ್ಲಿ ಮಗ ಒಳ್ಳೆ ಮನೆ ಕಟ್ಸಿದ, ಒಳ್ಳೆ ಮನೆ ಕಟ್ಸಿದ. ನೀವಂತ ಹಳೆ ಒಡೆಯರಿದ್ದಾಗ ನೀವು ಅವ್ರು ಹಾಳಾಗಿದ್ದಿದ್ರ? ಕೆಲಸ ಮನೆ ಕೆಲಸ ನಮ್ಗೆ ಇಲ್ಲ. ಈ ಮನೆ ಕೆಲಸ ಓಡೋದು ಓಡಿಸೋದು ಪಾಠ ತೆಗೆದುಕೊಡೋಣ ಎಲ್ಲ ಕೆಲಸ ಮಾಡೋದು. ಮನೆ ಕೆಲಸ ಆದಾಗ ನಮ್ಗೆ ಅಕ್ಕಿ ಕೊಡೋದು, ಅನ್ನ ಉಳಿದ್ರೆ ಅನ್ನ ಮಧ್ಯಾಹ್ನಕ್ಕೆಲ್ಲ ಕರೆದು ಹಾಕೋದು. ನಮಗೆ ದುಡ್ಡು ಆಯ್ತು ಕೊಡು ಅಭ್ಯಾಸ ಯಾರಿಗೂ ದುಡ್ಡು ಪ್ರಿಯ ವಸ್ತು ಆಗಿರೋ ಕಾಲ ಆಗ್ತದೆ. ಈಗ ದುಡ್ಡು ಆಗ ವಸ್ತು ಪ್ರಿಯ ಕಾಲ. ನಾವು ಮತ್ತೆ ಎಲ್ಲ ಕಾಲ ಬಂದಾಯ್ತು ಈಗ. ಗದ್ದೆಲ್ಲ ಯಾರು ನೋಡ್ಕೊಳ್ತಿದ್ದೆ ಆವಾಗ? ಮೊದಲೇ ಹೀಗೆ ಬಿಟ್ಟು ಹೂಟಿ ಎಲ್ಲ ಮಾಡಿ ಆಮೇಲೆ ಅವರೇ ಕಾಣ್ತಿದ್ರು ಹಳಿಯರು. ಮಸ್ತು ಜನ ಇದ್ರಲ್ಲ ಒಕ್ಕಲಿ, ಸ್ವಲ್ಪ ಜನ ಇದ್ರು. ಇಲ್ಲಿ ಆಗ್ಲಿಕ್ಕೆಲ್ಲ ಎಷ್ಟು ಇದು ಮಾಡೋದು. ನಾವು ಏನೋ ಹಬ್ಬ ಹುಣ್ಣಿಮೆ ಮಾಡ್ರೆ ನಮ್ಮಲ್ಲಿ ಏನು ಮಾಡೋದು ಬೇಡ, ಹಳಿಯರು ಅಮ್ಮ ಇಪ್ಪತ್ತಿಗೆ ಎಲ್ಲ ನಮಗೆ ಕೊಟ್ಟು ನಾವು ಸಾಕಾದ್ವಿ ಪೂರ. ಈಗಳು ನಾವು ಆದ್ರೆ ಭಾಳ ಒಂದು ಆಸೆ ಆಗಿ ನಿಮ್ಮ ಪಪ್ಪನಿಗೆ ಅಷ್ಟೇ, ನಾವಂದ್ರೆ ಭಾಳ ಖುಷಿ ಹಬ್ಬ. ಈಗ ನಿಮ್ದಂತೇಳಿ ಗದ್ದೆ ಇತ್ತ? ಹೌದು ಹೌದು, ನಾವು 2-3 ಎಕರೆ ಹೊರಗಿತ್ತು ಎಲ್ಲ ಒಟ್ಟು ಪುಂಜ ಗಿಂಜ ಸೇರಿ ಪೂರ ಗದ್ದೆ ಅಲ್ಲ. ಈಗಿನ ಪುಂಜ 3 ಎಕರೆ. ಈ ಕೃಷ್ಣ ಇದ್ನ ಇಲ್ಲಿ ಅವ್ನು ಕಲ್ಸಿದ್ದು ಯಾರು? ನಾವೇ ಒಟ್ಟಾಗ ನಾ ಅಪ್ಪನೇ ಕಲಿಸಿದ್ದಾನೆ. ಬಟ್ ಬಂಗದಂಗೆ ಅಡಿಗೆ ಮುಂದೆ ಹೋದ ಬಿಡಿ. ನಾವು ಒಬ್ರು ಹೊಯ್ಲೇ ಇಲ್ಲ. ಯಾಕೆ ಹೇಳಿ? ನಾವು ಜನ ಎಷ್ಟು ಇದೆಲ್ಲ ಆಯ್ತು, ಮನೆ ಮತ್ತೆ ಯಾರು ಇರಲಿಲ್ಲ. ನಿಮ್ಮ ಮಕ್ಕಳೆಲ್ಲ ಶಾಲೆ ಹೋಗ್ತಾ? ಹಾಂ, ಮಕ್ಕಳಿಗೆಲ್ಲ ಶಾಲೆ ಆಯ್ತು. ಒಬ್ರಿಗೆ ಮದುವೆ ಮಾಡಿದೆ, 2 ಮಕ್ಕಳು. ಅವಳಿಗೆ ಮಾತ್ರ 7ನೇ ಕಲ್ಸೋದು ಮಾತ್ರ, ಮತ್ತಿಬ್ಬರಿಗೆ 9ನೇ, ಒಬ್ಬಳು ಕಿರಿಯಳು, ಮತ್ತೊಬ್ಳು 10 ಆಯ್ತು. ತಲೆ ಕಳ್ಸೋದಿಲ್ಲ ಬಿಡಿ. ಯಾಕೆ ಕಾಲೇಜಿಗೆ ಹೋಗ್ಲಿಕ್ಕಲ್ಲ? ಹಾಂ, ಕಾಲೇಜಿಗೆ ಎಂತ ಸಿಕ್ಕುತ್ತೆ ನಮಗೆಲ್ಲ, ಮತ್ತೆ ಬದುಕಿಲ್ಲ. ಕಾಲೇಜಿಗೆ ಹೋದ್ರೆ ಅಯ್ಯೋ ಕೃಷ್ಣಂಗಾಯ್ಲಿ ಈಗ ಕಾಲೇಜಿಗೆ ಹೋಗಿ ಎಷ್ಟು ದೊಡ್ಡ ಅದು ಆತೌದು, ನಮಗೆಲ್ಲ ಆತಲ್ಲ. ಹಾಂ, ಎಷ್ಟು ದೊಡ್ಡ ಆಫೀಸರ್ ಅದ ನೋಡಿ. ನಮ್ದೆಲ್ಲ ಏನು ಇನ್ನು ಹಿಂದೆ ಹೋದಷ್ಟು ಕಾಲ ಇನ್ನು ಮುಂದೆ ಹೋಗುತ್ತಲ್ಲ ಬಿಡಿ. ಜಾಗ್ರತೆ ಮಗ. ಕೈ ಮೈ ಗಾಯ ಆಯ್ತು ನೆನೆಸ್ಕೊಂಬೇಡಿ, ಇನ್ನು ಅಷ್ಟು ಜಾಗ್ರತೆ ಮಾಡ್ತೇನೆ. ಒಳಗಿದ್ದೀರಾ? ಗೋಡ್ ಪ್ಲೈವುಡ್ ಕೆಳಗೆ ಮಾಡಿ ಇಡುವಲ್ಲ? ಹೌದು, ಪ್ಲೈವುಡ್ ಕೆಳಗೆ ಮಾಡಿದ್ವಿ. ಹೌದಾ? ಸ್ವಲ್ಪ ಬರಲಿ, ಸ್ವಲ್ಪ ಎತ್ತಿದವ ಎಳಿಬೇಡಿ ಹಾಗೆ. ಸ್ವಲ್ಪ ಸೈಡ್. ವಾಹ್, ಮಜಾ ಆ ಗಯಾ ಬೈ ಗಾಡ್. ಆಗೆಲ್ಲ ಮಡ್ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿದ್ದಾರೆ. ಮಡ್ ವಾಲ್ಸ್, ಹುಲ್ಲಿನ ಪೀಸಸ್ ಎಲ್ಲ ಯೂಸ್ ಮಾಡಿ, ಸಗಣಿ ಎಲ್ಲ ಯೂಸ್ ಮಾಡಿ, ಬೆಲ್ಲ ಇದೆಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಹದ ಮಾಡಿ ಮಣ್ಣನ್ನು ಕೊಳಿಸಿ ಅದನ್ನು ಗೋಡೆ ಎಲ್ಲ ಹಾಕ್ತಿದ್ರು, ಲೇಯರಲ್ಲಿ ಹಾಕ್ತಿದ್ರು. ಈಗ ಅದು ಮಾಡೋರಿಲ್ಲ ಮೊದಲಿದ್ದು. ಈಗ ನಾವು ಲ್ಯಾಟ್ರಸ್ ಸ್ಟೋನ್ ಯೂಸ್ ಮಾಡಿ ಸೇಮ್ ಥಿಕ್ನೆಸ್ಸನ್ನು ಇಟ್ಟು ಮಡ್ ಪ್ಲಾಸ್ಟಿಂಗ್ ಮಾಡ್ತೇವೆ. ಮಡ್ ವಾಲ್ ಮಾತ್ರ ಮಾಡ್ತಾಯಿಲ್ಲ. ಹಸ್ತಶಿಲ್ಪದಲ್ಲಿ ಒಂದು ಸಾಧಾರಣ ಒಂದು 13 ಮನೆ ಆಗ್ತಾ ಉಂಟು. ಈಗ ಒಂದು 4-5 ಕಂಪ್ಲೀಷನ್ ಸ್ಟೇಜಲ್ಲಿ ಉಂಟು, ಕಂಪ್ಲೀಟ್ ಆಗಿದೆ. ಉಳಿದದೆಲ್ಲ ಕಂಪ್ಲೀಷನ್ ಸ್ಟೇಜಲ್ಲಿ ಉಂಟು. ಇನ್ನೊಂದು 3-4 ಮನೆ ಡಿಸ್ಮ್ಯಾಂಟಲ್ ಮಾಡಿದ್ದುಂಟು, ರೀಕನ್ಸ್ಟ್ರಕ್ಟ್ ಆಗಲಿಕ್ಕೆ ಉಂಟು.
ओहो राम, क्या हुआ? सीधा बैठना। ನೋಡ್ತೇನೆ ನಾನು, ನೀವಿದ್ರೆ ಆಯ್ತು. ಹೆಚ್ಚು ಕಮ್ಮಿ 50 ರೂಪಾಯಿ ಅಲ್ಲ? ಹೌದು. ಹಾಂ. The problem there was, I think, it was not my grandfather, his father, and one brother. They were big Tamil Nadu, huge land, almost whole of Nagpur and happy living. And then you see big Habbavi. It's only 1/3 of the house, other house on the other side. Family ladies all stay in the main house. Here, astrologers, pandits, Vaidyas means usually the Nambiar group from Kerala. Happy. Landlord. They don't believe in working happy. You would have seen from the house to the left and right, there were a series of houses. One was a carpenter, one was a bunt, one is a fisherman, one is a pujari, different, and also there is a front, there is this so-called SCS, these types of people. So the whole idea of that concept elderly fellow was to have everybody. See, they get free work. Of course, the food is also free, nobody bothers. It is, whereas my grandfather was really puja, and doing all these rituals. The land income was not enough to manage, that's the main point. Bulk of it was given to tenants. The tenants used to pay a very, very nominal. Money was very expensive. Otherwise, what the landlords will do is, year by year they increase the rent. Suppose he is not able to start off with a loan was given. That loan I take double interest. Then as the develops, I increase the rent. That was not done by our people. As far as we are concerned, they had that allegiance was there. That allegiance was there because at no stage we have increased the rent. For us, they are the fellows who had taken ourselves as a small baby and played with us. There is no question of asking them to go away on human grounds. At least Ammamma was not for that. Ammamma is the only lady who sold rice at exactly 13 normal days during wartime. Everybody made money. We didn't make money. Ammamma was very religious on that way. ಪೇಂಟಿಂಗ್ ಬಿಡೋದು ಹೆರಿಟೇಜ್ ಮ್ಯಾರೇಜ್ನೆಲ್ಲ ಕಾಣ್ತದ ನೋಡೋದು ನಾವು ಇದು ಇದೆಲ್ಲ ಹಾಕಿದೆ ಈಗ ಕಾಣ್ತದೆ ನೋಡಿದ್ವಿ ಮನೆ ಮುರುಗನ್. Maybe somebody would have gone to the general trend of increasing the rent and hosting the tenant, self-occupying the land, had we been fully at it. But then nobody was sure of being fully at it because ಡೆವಲಪ್ ಆದರೆ ಉಳಿದವರು ವಿಲ್ ಆಸ್ಕ್ ಫಾರ್ ದೇರ್ ಶೇರ್ ಏನ ನಾವು ಯಾಕೆ ಒದ್ದಾಡಬೇಕು ಅರ್ಥ ಆಯ್ತಲ್ಲ. By and large, all these houses will be abandoned by the next generation. This uniformly happens to all the houses. That way of life has distinctly collapsed. My grandfather, Miyar Shakera, was a traditional Patel. Patel means something like chief officer of the village. Government appointment. It goes in family. Generally, it is given to some respected family people. So he was Patel of Nanjal. He is, whatever he says, he is a final, almost a government representative. That Patel job is gone. The traditional thing is gone. That's all stages of development.
ಇಲ್ಲ ಇನ್ನು ಶುರುವಾಯ್ತು. ಇಲ್ಲಪ್ಪ ರೆಸ್ಟು ಮಧ್ಯೆ ಮಧ್ಯೆ ಕಂಟಿನ್ಯೂಸ್. ಅದಾಯ್ತು. ಗೊಜ್ಜಿ ನೀ ಕೂತು ತಕ್ಕ ಗೊಜ್ಜಿ ಮಾಡಿ ಕೊಡ್ತೆ ತಗೊಂಡು ಮುಳ್ಸೋತೆ ಚಟ್ನಿ ಮಾಡಿ. ಈಗ ಆಯ್ತಾ? You want to see me? ಅದು ನಿಂದು ಇನ್ನೊಂದು ಲಾಯ್ಕಿತ್ತ ನಿಮ್ಮ ಅಜ್ಜಿದುಂಟು ಫೋಟೋ? ಇಲ್ಲ. ಎಲ್ಲಿವರೆಗೆ ಸಣ್ಣದೊಂದು ನಳಿನಿ ತೆಗೆತೀರ ಇದು ಸದಾನಂದ ರಾಯರು. ಇದು ಯಾರು ಗೊತ್ತಾ? ಹೌದು, ವಕೀಲ್ರ. ಫಾದರ್ ಸೆಡ್ ಇಸ್ ಬ್ರದರ್. ಹಾಂ, ఇంకా ಬೇಡ. ಇದು ಡಾಕ್ಟ್ರ್. ಹಾಂ, ಡಾಕ್ಟರ್. ಮೈ ಡ್ಯಾಡ್ ಆ್ಯಂಡ್ ಮೈ ಮಾಮ್. ಇದು ನಾವು 5 ಜನ. These are the 5 people, brothers. The eldest one. ಇದು ಯಾರು? ಇದು ವಕೀಲರು. The second one. ಇದು ವೆಂಕಟರಾಯರು. My dad. ಇದು ಶ್ರೀನಿವಾಸರಾಯರು ಆ್ಯಟ್. ಡಾಕ್ಟರ್ ಅಭಿಜು ಡಾಕ್ಟರ್. ಇದು ಬೋಳೆಕಣ್ಣು ನಂದು. ಹಾಂ. ಬೇರೆ ಇದರೊಳಗೆ ಇತ್ತಾ? ಇದರೊಳಗೆ ಇರಕ್ಕೆ ಎಲ್ಲೋ ಇದ್ದಿತ್ತ ಸಣ್ಣದು. ಎಲ್ಲಿ ಹೋಯ್ತು ಮಾರ? ಹೋಯ್ತಾ? ಕಳೆದೋಯ್ತಾ? ಇದೆಂತ ಇದು ಚಿತ್ರವಾ? ಬಹುತ್ ಪುರಾತನ ನಾಯ. ಇದು ಖುಷಿ ಆಯ್ತು. ಯಾರು ಒತ್ತಿದ್ಯಾರು? ಇಬ್ಬರು ಅಲ್ಲಿ ಇಟ್ಟು ಒತ್ತಿದ್ದ ಸರ್ ಟೈಮರಲ್ಲಿ. ಈಗ ಆಗ ಇದೆ. ಯಾರು ದೊಡ್ಡಮ್ಮ ಇದು ಅಂದರೆ ನಿಮ್ಮ ಗ್ರ್ಯಾಂಡ್ ಮದರ್. ಹೌದು. ಪ್ರಾಪರ್ಟಿ ಓನರ್ ಆಫ್ ದಿ ನಿಯರ್ ಹೌಸ್ ದ ಲ್ಯಾಂಡ್. ಹೌದು. ಮಿಸಸ್ ಸೀತಾರಾಮ ಚಕ್ಕೇರ, ಪದ್ಮಾವತಿ ಅಮ್ಮ. ದಿಸ್ ಓನ್ಲಿ ಫೋಟೋ ಅಲ್ವಾ? ಹಾಂ, ಇದು ಒಂದೇ. ಅಮ್ಮ ಮನಸ್ಸಾಗಿ ಅವ್ರು ಯಾರಿಗೆ ತೆಗಿಲಿಕ್ಕೆ ಬಿಡ್ತಿರಲ್ಲ. ನಾಳಿನ ತೆಗೆದ ಫೋಟೋ ಉಂಟಪ್ಪ ಇಲ್ಲಿ. ಯಾರದ್ದೆ? ಅಮ್ಮಮ್ಮನದ್ದು. ಅದನ್ನೇ ನೋಡಿ ಅದು ಮಾಡಿದ್ದಲ್ವ ಅಲ್ಲಿ. ಅದೇ ಅಲ್ವಾ ಇಲ್ಲಿ? ಹೌದು, ಅದೇ ಇದೆ. ಬೇಡ ನಳಿನಿ, ಯಾಕೆ ಹಂಗೇನು ಕಡೆಗಿತ್ತು. ಅಮ್ಮನ ಕತೆ ಅಂತ ಪಾಪ ಅವಳು 24-25 ವರ್ಷಕ್ಕೆಲ್ಲ ಬಿಟ್ಟು ಬೇರೆಯವರಾಗಿದ್ದರೆ, ಬಾ ಮಗ ಇಲ್ಲಿ ಕೂತ್ಕೊ ಒಂದೇ ಮಗಳು ಅಲ್ಲಿ ಹಳ್ಳಿಯಲ್ಲಿ ಹೋಗಿ ಕೂತ್ಕೊಂಡು ಅಪ್ಪ ಹೇಳಿದ್ದು ವಿದ್ಯೆ ಕಲಿಸ್ಕೊಂಬೋದು. ನೀನು ಕೂತ್ಕೊಂಡು ಪಾಪ ಈ ಬಿಡಾರ ಕುಟೀರದಲ್ಲಿ ಕೂತ್ಕೊಂಡು ಎಲ್ಲ ಮಕ್ಕಳಿಗೆ ವಿದ್ಯೆ ಕಲಿಸಿ ನಂಗೆ ಸಾಕಲ್ಲ. 8th ಕ್ಲಾಸ್ ಆದ ಕೂಡಲೇ 6 ರೂಪಾಯಿ ಸಂಬಳ ಕೊಡೋದು ಬೇಡದ ಹೈಸ್ಕೂಲಿಗೆ. 6 ರೂಪಾಯಿ ಹತ್ರ ಹೋದರೆ ಅರ್ಧ ಮಾಡ್ಲಿಕ್ಕೆ ಆಗೋದಿಲ್ಲ. ಬೇರೆ ಜಾತಿಯಿಂದ ಬರೆದು ಕೊಡ್ತೀರ ಕೇಳಿ. ಕಡೆಗೆ ಇವರು ವಕೀಲರು ದೊಡ್ಡಣ್ಣ ದೊಡ್ಡಪ್ಪ ಅವಳು ಶಾಲೆಗೆ ಹೋಗ್ಲಿ ಅಂತ ಆಯಿತು. ಬೋರ್ಡ್ ಹೈಸ್ಕೂಲಿಗೆ ಹೋಗಿ SSLC ಆಯಿತು. कैसा लगता है कैमरा के सामने? मुझे अभ्यास नहीं है ना. कुछ बता देंगे आप? आप कश्मीर के हैं? हाँ. छोड़ के कितने हैं? मैं 85 में आया, मेरे मम्मी डैडी 90 में आए. उसके बाद यहीं मुंबई में? पूना में. हाँ, बॉम्बे में. आपको तंग हुआ था वहाँ? हाँ, निकाला था. निकाला था? हाँ. How did you discover the Miyar house? No, I had actually seen it for first time in 1975 when I was going around villages to see houses built in vernacular style. The house proper had been dismantled by that, and all the actually wooden materials had been staked in the open courtyard behind the house. And because at that time I had actually started out as a collector also. After 15 years I came to know that actually that house
is for disposal. That's why I approached Mr. P.N. Krishnamurti Rao, and he decided that it should be preserved. Actually, see the heritage village. When Charles Correa came here, he said, actually, see, he was also inspired by that house. The museum is actually, basically it is actually of Western origin. In a museum, all the things are actually put on display in a continuous chain with least contextual significance. The very word museum is actually a repository of dead objects. ಅಷ್ಟೊತ್ತ ಇಲ್ಲಿಸ್ತೆ ಕೂಸ್ತಾ ಇಲ್ಲ ಮಕ್ಕಳು ನಿಲ್ಬಾರ್ದು ಮಕ್ಕಳು ಇರ್ಬಾರ್ದು Miyar house. Let's see that photograph. Second one. We are now on the lookout for the actually proper location where we can fix it up here. The grandeur of the exterior of both sides should be visible to the actually visitors. We plan to have it somewhere here. ಚೇಂಜ್ ಆದರೂ ಆಗ್ಬೋದು. ಚೇಂಜ್ ಆಗ್ಬೋದು. ಇನ್ನೊಂದು ಇದು here. ಇದೆ ಬನ್ನಿ ಸರಿ ಹಾಂ ಅಲ್ಲಿ ಇರಲಿಲ್ಲ ನಮ್ಮ ಈ ಜಮ್ಮಿಟ್ಟಿಗೆ ಇರಲಿಲ್ಲ. Miyar ಇಡೀ ಇರೋದು ಲೈಮ್ ಪ್ಲಾಸ್ಟಿಕ್ ಸೂಪರ್. ಮಿಕ್ಸ್ ಮಡ್ ವಿತ್ ಲೈಮ್, ಸ್ಯಾಂಡ್ ಆ್ಯಂಡ್ ಲಿಟಲ್ ಬಿಟ್ ಆಫ್ ಸಿಮೆಂಟ್ in the place of liquid jaggery which was earlier used. Actually, cement will have more binding power with actually lime and actually sand. That's why in the modern days actually cement is used in the place of jaggery. Jaggery after actually a few decades it will actually lose its strength. It was discovered. And all the actually heritage structures in heritage village will have mud plastering only. These are all actually facades of the houses of South Canara. And the interior portion was not such elaborate and actually very interesting. Only the facades were actually very interesting. So, burnt houses, very elaborate exterior. This was the private chamber of actually the chief of the army of Vijayanagara Empire of medieval Deccan.
This was actually known as Lotus Mahal, Kamal Mahal of Kukanur, actually situated in Koppala district near Hospet. Because again, this was also, falling apart. The actually owners themselves approached us, and we approached the actually state government. We requested them to actually preserve it in its original location, since it is a historical building. But actually state government, the archaeology department never did anything. Then when we went to see the house, there was actually knee-deep water inside the structure. We had to give money to the family which had fallen on bad times. So because for building another structure for the family, we actually gave money, then actually shifted this house. What all things that were earlier used in this Bansale 200 years ago. And traders coming from Goa, Bombay, Arabia, they were actually provided accommodation in one part of the house, because there were no hotels, lodges in those days. Ships carrying merchandise anchored in the high seas, and the goods ferried across the river to be carried at load to the Bansale, where they will be weighed and kept here. The structure reflects the activities that used to take place in this warehouse cum trading house. You should focus towards the ceiling for its very rich. What is the reason for this height? ತರಂಗದಲ್ಲಿ ನಾವು ಇದು ಮಾಡಿ ನೋಡಿ ತರಂಗ ಸುಮಾರು ವರ್ಷ ಹೆಚ್ಚು ಮಾತಾಡಬಾರ್ದು. ನೀವು ಸುಮ್ಮನೆ ಇದ್ರೆ ಇದು ಮಾಡಿ, ಇದೆಲ್ಲ ಮಾಡಬೇಡಿ. ಇದು ಕುಂಜೂರು ಮನೆ, ಕುಂಜೂರು ಚೌಕಿ ಮನೆ. It's actually Shivali Brahmin house. This was the first house to be put up here, reconstructed here. You have seen its original location. It was actually still in ruin, but it was restored. ಈಗ ಯಾವುದಿದೆ, all damaged parts were actually replaced. ನಮ್ಮಲ್ಲಿ ಏನು ಎಕ್ಸ್ಪರ್ಟೈಸ್ ಇಲ್ಲ, but actually all very native artisans who actually see this one. Kerala architecture, Kerala style. It was built in Kerala architecture style. Nalkot style. But last ವರೆಗೆ ಪುಟ್ಟಮ್ಮ ಅಂತ one lady, old lady, she was living here in this house. ಇಲ್ಲೇ ಕೂತ್ಕೊಂಡಿದ್ರು. ನಾನು ಇದೇ ಟೈಮ್ನಲ್ಲಿ ನಿಮ್ಮ
ಮಿಯಾರ್ ಮನೆ ನೋಡುವ ವರ್ಷವೇ ಆ ಮನೆಗೆ ಹೋಗಿದೆ 75. ಇದು ನೋಡುವಾಗ ಈ ಪುಟ್ಟಮ್ಮ ಇಲ್ಲಿ ಕೂತ್ಕೊಂಡಿದ್ರು ಮಧ್ಯಾಹ್ನ ಹೊತ್ತಿನಲ್ಲಿ 1:30-2 ಗಂಟೆಗೆ. ಏನಂತ ಚಂದ ಇದಿತ್ತು. ಆಲ್ ದಿ ಪ್ಯಾನಲ್ಸ್ ವ್ಯಾರ್ ದೇರ್, ಎಲ್ಲ ತೆಗೆದುಕೊಂಡು ಹೋಗಿದ್ದಾರೆ. ವೆನ್ ದ ಹೌಸ್ ವಾಸ್ ಆ್ಯಕ್ಚುಲಿ ಲೆಫ್ಟ್ ಟು ಡಿಕೇ, all the actually members of the different branches of the family, they came here because free for all. They started actually taking away things. You're shooting for TV? I'm shooting for myself. Oh. You're from? From Bangalore. Achha. How did you land up at this place? I've seen in a magazine. Achha. And also in a TV program. You're doing a TV program? No, I saw it in a TV program. This house. Hello. All the rooms have wooden partition. ಅದು ಮಾತ್ರ ಒಂದು ಸೇಫ್ ಇದೆ. In the last days of this house, Puttamma was living here. Her complaint was that she was not looked after well by the actually her children and others. When she fell ill, she went to live with her daughter in Bangalore, and the house was abandoned. What is important for us is to actually trace the genesis, the genealogy of the actually each house that we transplant here. I mean, how the houses actually responded to the actually to the socio-economic and cultural situations in the country over the actually decades. Actually, 70 people were living about actually 100 years ago in this house. It was a joint family system which was in practice in those days. With the disintegration of the actual joint Hindu family system, actually migration of the rural educated youth to cities, and enforcement of actually Land Reform Act of the state government. Actually, they were responsible for the actually desertion of these houses by the members of the families. This is like a palace. Huh? This house is like a palace. I mean, it's actually see this one. ಮಕ್ಕಳನ್ನು ಸ್ವಲ್ಪ ಹಿಡಿದು ಇದೆಲ್ಲ ಇದು ಮಾಡಬೇಕು. ಮಕ್ಕಳನ್ನು ಒಳಗೆ ಬಿಡುವುದೇ ಇಲ್ಲ. ನೀವು ಬಂದಾಗ ನಮ್ಗೆ ನೋಡಲೇ ಇಲ್ಲ ನಿಮ್ಮ ಮಕ್ಕಳನ್ನು ಒಳಗೆ ಬರಲಿಕ್ಕಿಲ್ಲ. ನೀವು ಎಷ್ಟಾಗಿ ಬಿಡ್ತಾರೆ ನೀವು. No, it's always like this because of moisture. It immediately absorbs moisture. But very good, nothing. It is not. Even this actually, see, it's a cot. The window closed. The window is open, it's a cot. Light control. ನಿಮಗೆ ಎಷ್ಟು ಬೇಕಾದ್ರೆ ಕಂಟ್ರೋಲ್, ಅರ್ಧ ಬೇಕಾದ್ರೆ ಅರ್ಧ ಬೇಕಾದ್ರೆ ಹೀಗೆ ಈ ರೀತಿಯಲ್ಲಿ. Latch. You can have post-lunch nap over it. ಹೇಗೇನು ಈಗ ಯಾವ್ದಾಗ್ತದೆ? Open it. Slowly. Slow more like. ಒಂದು ಗಂಡು ಸಾಕು, ಅಷ್ಟು ಇರಬೇಕಿದ್ದು ನೋಡಿ.